ಸರ್ ನೀವು ಎಷ್ಟೇ ಕ್ಲಾರಿಟಿ ಕೊಟ್ರು ಕೂಡ ಜನ ಅನುಷಾ ಮತ್ತೆ ಧರ್ಮ ಅಂತಂದ್ರೆ ಅವರು ಬೆಸ್ಟ್ ಫ್ರೆಂಡ್ಸ್ ಅಲ್ಲ ಲವರ್ಸ್ ಅನ್ನೋ ಥರನೇ ಟ್ರೀಟ್ ಮಾಡ್ತಾ ಇದ್ರೆ ಇಫ್ ಇನ್ ಕೇಸ್ ಗೊತ್ತಿಲ್ಲ ಮುಂದೆ ಒಂದಾದ್ರೆ ಒಂದಾಗಬೇಕು ರಿಯಲ್ ಲೈಫ್ನಲ್ಲೂ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಥರ ಆಸೆ ಪಡ್ತಿರ್ತಕ್ಕಂಥ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಧರ್ಮ ಅಂತ? ಅವ್ರ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆಮೇಲೆ ಅವ್ರು ನೋಡೋ ದೃಷ್ಟಿ ಆ್ಯಕ್ಚುಲಿ ನಮ್ಮನ್ನ ನೋಡಿದಾಗ ತುಂಬ ಕ್ಯೂಟಾಗಿ ಕಾಣ್ತಾರೆ, ಜೊತೆಗೆ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಜೊತೆಗೆ, ಅದು ಏನು ತಪ್ಪಿಲ್ಲ 100%. ಯಾಕಂದರೆ ಅದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅವ್ರು ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ಅವ್ರ ದೃಷ್ಟಿಗೆ ನಾವು ಇದಕ್ಕೆ ನಾವು ಹಂಗೆ ಕಾಣಿಸಿರ್ಬೋದು. ಬಟ್ ನಮ್ಮ ಇದರಲ್ಲಿ ಐ ಥಿಂಕ್ ಅದು ಯಾವತ್ತೂ ಆಗಲ್ಲ. ಐ ಥಿಂಕ್ ಅವ್ರಿಗೂ ಧರ್ಮ ಅಂದರೆ ಒಂದು ಫ್ರೆಂಡು, ನನಗೇನು ಅನುಷಾ ಅಂದರೆ ಒಂದು ಫ್ರೆಂಡು. ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಅದು ಉಳಿದ್ರೇ ಅದು ತುಂಬ ಚಂದ. ಆ್ಯಂಡ್ ಆ ಫ್ರೆಂಡ್ಶಿಪ್ ಅನ್ನೋದು ಬೇರೆ ಥರ ಕನ್ವರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ಯೂರ್ ಫ್ರೆಂಡ್ಶಿಪ್ ಇದ್ದಾಗ ಅದು ಅಲ್ಲಿಗೆ ಉಳ್ಕೊಳುತ್ತೆ. ಸೊ ಜನತೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಕ್ ವಿ ಆರ್ ಗುಡ್ ಫ್ರೆಂಡ್ಸಾಗಿ ಇರ್ತೀವಿ. ಪ್ರಾಬ್ಲಿ ಅವ್ರದ್ದು ಒಂದು ಪಾತ್ ಆಫ್ ಲೈಫ್ ಇದೆ, ನಂದು ಒಂದು ಪಾತ್ ಆಫ್ ಲೈಫ್ ಇದೆ. ಪ್ರಾಬ್ಲಿ ನಾನು ನೆಕ್ಸ್ಟ್ ಇಯರು ಮದುವೆ ಆಗಬೇಕು, ನಮ್ಮ ತಂದೆ ತಾಯಿ ಆಲ್ರೆಡಿ ಹೇಳಿದ್ದಾರೆ, ನೋಡು ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಮದುವೆ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಅವರಂತೂ ಹುಡ್ಕಲ್ಲ, ನಮ್ಮ ತಂದೆಯವ್ರು ಹೇಳಿದ್ದಾರೆ. ಇವಾಗ ಫೋಟೋ ತೊಗೊಂಡು ಹೋಗಿ ತೋರಿಸಿ ಮ್ಯಾಟ್ರಿಮೋನಿಯಲ್ಲಿ ಇದು ಮಾಡೋದು, ಇಲ್ಲ ಹುಡುಗಿ ಫೋಟೋ ತಂದು ನಿನಗೆ ತೋರಿಸೋದು, ಅದೆಲ್ಲ ನಮ್ಮ ಕೈಲಾಗಲ್ಲ. ನೀನು ಯಾರು ಕಂಫರ್ಟಬಲು, ಯಾರು ನಿನ್ನ ಪ್ರೊಫೆಷನ್ಗೆ ಯಾರು ಸೆಟ್ ಆಗ್ತಾರೆ, ನಿನಗೆ ಯಾರು ಸೂಟಬಲ್ ಅನಿಸುತ್ತೋ ನಿಂಗೆ ಕರ್ಕೊಂಬ, ನೀನು ಹೇಳು ಮದುವೆ ಮಾಡ್ಕೊಬೇಕಂದ್ರೆ ನಾವಿದ್ದೀವಿ, ಹಿಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀವಿ. ಬಟ್ ಯು ಶುಡ್ ಬಿ ಕಂಫರ್ಟಬಲ್, ನೀನು ಖುಷಿಯಾಗಿರಬೇಕು. ಇನ್ನು ಈ ಫ್ಲ್ಯಾಟಲ್ಲಿ ನಾವಿರೋದು, ನೀನು ಗ್ರೌಂಡ್ ಫ್ಲೋರು ಇಲ್ಲ ಸೆಕೆಂಡ್ ಫ್ಲೋರಲ್ಲಿ ತಗೋ, ಜೊತೆಗೆ ಇರೋದಕ್ಕಿಂತ ಒಂದೊಂದು ಫ್ಲೋರ್ ಡಿಸ್ಟೆನ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಅದೊಂದು ಸ್ಪೇಸ್ ಇರುತ್ತೆ, ನಮಗೂ ಒಂದು ಸ್ಪೇಸ್ ಇರುತ್ತೆ. ಇಲ್ಲ ಮನೆಗೆ ಬರೋರು ಸಡನ್ನಾಗಿ ರೂಲ್ಸ್ ಚೇಂಜ್ ಮಾಡೋದು ನನಗಾಗಲ್ಲ, ಅದನ್ನು ನೋಡೋಕ್ಕೆ. ನನ್ನದೇ ಆದ ಒಂದು ಪ್ರಿನ್ಸಿಪಲ್ಸಲ್ಲಿ ಒಂದು 40 ವರ್ಷ ಇಲ್ಲಿ ನನ್ನ ಸ್ಟೈಲಲ್ಲಿ ನಾನು ಬದುಕಿದ್ದೀನಿ. ಸೊ ಅದನ್ನು ಒಂದು ಫ್ಲೋರು ಹೊಟ್ಟೆ ಹಶು ಅಂದಿದ ತಕ್ಷಣ ಓಡ್ಬಂಬಿಡ್ ಮೇಲೆ ಮಮ್ಮಿ ರೆಡಿ ಆಯ್ತಾ ಅಂತ. ಇಲ್ಲ ನಿಮ್ಮ ಹೆಂಡತಿ ಏನಾದರೂ ಮಾಡಿದರೆ ಚೆನ್ನಾಗಿದ್ರೆ ತಿನ್ನು, ಇಲ್ಲ ಬೇಡ ಅನ್ಸಿದ್ರೆ ಇಲ್ಲಿ ಬಂದು ತಿನ್ನು. ಸೊ ನಿಂಗೆ 2 ಆಪ್ಷನ್ ಇರುತ್ತೆ. ಸೊ ಈ ಥರ ನಮ್ಮ ಅಕ್ಕ ಯಾವಾಗಲೂ ರೇಗಿಸ್ತಾಳೆ, ಮಮ್ಮಿ ಮೇಲೆ ಜೋರು ಮಾಡ್ತೀಯ, ಇದು ಚೆನ್ನಾಗಿಲ್ಲ, ಇದೆ ಯಾಕೆ ಉಪ್ಪು ಹಾಕಿಲ್ಲ, ಯಾಕೆ ಇದು ಮಾಡಿಲ್ಲ ಅಂತ. ಬರಲಿ ಹೆಂಡತಿ ಬಂದ್ಮೇಲೆ ಬಾಯಿ ಮುಚ್ಕೊಂಡು ಅದು ಏನಾಗ್ತಾರೋ ತಿನ್ಕೊಂಡು ಬರ್ತೀಯ ಅಂತ. ಬಟ್ ಅದು ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲೇ ಕಲಿತೆ. ಸೊ ಹೆಂಡತಿ ಬರೋವರೆಗೂ ಏನು ಕಾಯೋದು ಬೇಡ, ಬಿಗ್ ಬಾಸ್ ಮನೆಯಲ್ಲೂ ಕಲಿತೆ. ಲೈಕ್ ಇದು ಒಂದು ವ್ಯಾಲ್ಯೂ ಆಫ್ ಊಟ, ಆಮೇಲೆ ಏನು ಸಿಗುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಸೊ ಅದು ತುಂಬ ಒಂದು ಪಾಠ ಕಲಿಯುವಂಥದ್ದು ತುಂಬ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಹ್ಯಾಟ್ಸ್ ಆಫ್, ಅದನ್ನು ಕಲ್ತಿರೋದು ಇದರಲ್ಲಿ ನಾನು ಕಲ್ತಿರೋದು ಅದೊಂದು ಪ್ಲಸ್ಸೇ ನನಗೆ ಲೈಫಲ್ಲಿ. ಬಿಗ್ ಬಾಸ್ ಮನೆ ಯಾವ ಕಂಟೆಸ್ಟೆಂಟ್ಗಳನ್ನ ಹೊರಗಡೆ ಬಂದಮೇಲೂ ಕೂಡ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋರು ಇದ್ದೀರಾ ಅಂತ? ಮಂಜು ಅವರು ಆಲ್ರೆಡಿ ನನ್ನ ಫ್ರೆಂಡ್ ಆಗಿದ್ದಾರೆ. ಸೊ ಖಂಡಿತ ನಾವೇನೋ ಪ್ಲ್ಯಾನ್ ಮಾಡಿದ್ದೀವಿ ಬಂದಮೇಲೆ ಎಲ್ಲರೂ ಹೋಗ್ಬೇಕು ಅಂತೆಲ್ಲ. ಶಿಶಿರ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಆ್ಯಂಡ್ ತ್ರಿವಿಕ್ರಮ್ ಡೆಫಿನೆಟ್ಲಿ, ತ್ರಿವಿಕ್ರಮ್ 100% ಅವ್ರದ್ದು. ಆಮೇಲೆ ಇವ್ರ ಜೊತೆ ಜಾಸ್ತಿ ನಾನು ಇನ್ನೂ ಬಾಂಡ್ ಫ್ರೆಂಡ್ಶಿಪ್ ಆಗಿಲ್ಲ ರಜತ್ ಮತ್ತು ಇದು. ಬಟ್ ರಜತ್ ಮಾತಾಡೋದು ಮತ್ತು ಇದು ಐ ಥಿಂಕ್ ನಾವು ಈಸಿ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಸೊ ನಮ್ದು ಈಸಿ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಸೊ ಐ ಥಿಂಕ್ ಯಾರೂ ಇಲ್ಲ ಅಂತ ಇಲ್ಲ. ಐ ಥಿಂಕ್ ಎಲ್ಲ ಒಂದು ಗ್ರೂಪೇ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಒಂದು ಫ್ರೆಂಡ್ಶಿಪ್ ಇಟ್ಕೊತೀವಿ. ಆ್ಯಂಡ್ ಮೋರ್ ಓವರ್ ಒಂದು ಐಡಿಯಾಸು ಥಾಟ್ಸು ನಂದು ತ್ರಿವಿಕ್ರಮ್ದೆಲ್ಲ ತುಂಬ ವೇವ್ ಲೆಂತ್ ಮ್ಯಾಚ್ ಆಗ್ತಾಯಿದೆ. ಲೈಕ್ ಅವ್ರಿಗೂ ಒಂದು ಡ್ರೀಮ್ ಇದೆ, ಪ್ರಾಜೆಕ್ಟ್ಸು, ಸಿನಿಮಾ, ಅವ್ರಿಗೂ ಒಂದು ಇದೆ, ಥಿಂಕಿಂಗ್ ಇದೆ, ನನಗೂ ಅದೇ ಥರ ಒಂದು ಥಿಂಕಿಂಗ್ ಇದೆ. ಆಮೇಲೆ ಭವ್ಯ ಅವರಾಗಿರ್ಬೋದು, ಅವರಂತೂ ಪ್ರಾಮಿಸ್ ಮಾಡಿದ್ದಾರೆ, ಆಚೆ ಬಂದ ತಕ್ಷಣ ನೀವು ಯಾವಾಗ ನನ್ನ ಮನೆಗೆ ಬರ್ತಿರೋ ಫಸ್ಟು ಮಾಡಿಕೊಡೋದೇ ನಿಮಗೆ ಮಟನ್ನು. ಸೊ ಈ ಥರ ಅವರು ಮಾತಾಡಿದ್ದಾರೆ. ಯಾಕೆ ಅವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಪ್ರತಿಯೊಬ್ಬರ ಜೊತೆ ಐ ಥಿಂಕ್ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ ಇವ್ರ ಜೊತೆ ಎಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.